ಅಂಕಪಟ್ಟಿಯಲ್ಲಿ ವಿದ್ಯಾರ್ಥಿಯ ಬದಲು ಸ್ವಾಮೀಜಿಯ ಫೋಟೋ. ಎಡವಟ್ ನೋಡಿ ಯಾವ ರೀತಿಯಾಗಿದೆ. ವಿದ್ಯಾರ್ಥಿಯ ಫೋಟೋ ಇರಬೇಕಿತ್ತು, ಆ ಜಾಗದಲ್ಲಿ ಸ್ವಾಮೀಜಿಯ ಫೋಟೋ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ವಿವಿಯಲ್ಲಿ ಅಧಿಕಾರಿಗಳ ಎಡವಟ್ಟಿದು. ದೇವರಾಜ ಮೂಲಿಮನಿ ಎಂಬ ವಿದ್ಯಾರ್ಥಿ ಮಾರ್ಕ್ಸ್ ಕಾರ್ಡ್, ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿಯ ಫೋಟೋ ಇದೆ. ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿವಿ ಅಡಿ ಬರುವಂತಹ ಕಾಲೇಜ್ ಇದು. ಆನ್ಲೈನ್ನಲ್ಲಿ ಫೋಟೋ ಹಾಕಿರೋದು ಸ್ವತಃ ವಿದ್ಯಾರ್ಥಿಯೇ. UUCMS ನಿಂದಲೇ ಮಾರ್ಕ್ಸ್ ಕಾರ್ಡ್ ನಮಗೆ ಬರುತ್ತೆ, ತಪ್ಪು ನಮ್ಮದಲ್ಲ. ವಿವಿ ಮೌಲ್ಯಮಾಪನ ಕುಲಸಚಿವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೇ ಒಂದು ಫೋಟೋವನ್ನ ವಿದ್ಯಾರ್ಥಿ ಫೋಟೋ ಇರಬೇಕಾದಂತಹ ಜಾಗದಲ್ಲಿ ಹಾಕಿರೋದು. ಮತ್ತೊಂದು ಕಡೆ ಇದು ನಮ್ಮ ಕಡೆಯಿಂದ ಆಗಿರುವಂತಹ ತಪ್ಪಲ್ಲ, ಎಡವಟ್ಟಲ್ಲ. ಆ ವಿದ್ಯಾರ್ಥಿಯೇ ಫೋಟೋವನ್ನ ಹಾಕಿದ್ದಾನೆ, ಆನ್ಲೈನ್ ಮುಖೇನವಾಗಿ ಆತನೇ ಅಪ್ಲೋಡ್ ಮಾಡಿದ್ದಾನೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೂಡ ವಿವಿ ಮೌಲ್ಯಮಾಪನ ಕುಲಸಚಿವರು ಕೊಟ್ಟಿದ್ದಾರೆ. ತಪ್ಪು ನಮ್ದಲ್ಲ ಅನ್ನೋದು ಈಗ ಸಮಜಾಯಿಷಿ. ದೇವರಾಯ ವಿವಿ ಅಡಿ ಬರುವಂತಹ ಕಾಲೇಜಿದು. ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿವಿ ಅಡಿ ಬರುವಂತಹ ಕಾಲೇಜು. ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಫೋಟೋವನ್ನ ಆ ವಿದ್ಯಾರ್ಥಿಯ ಫೋಟೋ ಇರಬೇಕಾದಂತಹ ಜಾಗದಲ್ಲಿ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದೀಗ ವಿವಿ ಕಡೆ ಸ್ಪಷ್ಟನೆ ಸಿಗ್ತಾ ಇದೆ, ನಮ್ದಲ್ಲ ತಪ್ಪು ಅಂತ ಹೇಳಿ. ಆ ವಿದ್ಯಾರ್ಥಿನೇ ಹಾಕಿದ್ನ ಏನೋ ಆತನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ಒಂದು ಕಡೆ ಇಲ್ಲಿನ ವಿವಿಯ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರಿಂದ ಆಗಿರುವಂತಹ ಎಡವಟ್ಟು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ವಿವಿ ಕಡೆಯವರಿಂದಲೂ ಕೂಡ ಸಮಜಾಯಿಷಿ ಸಿಕ್ಕಿದೆ, ಆ ವಿದ್ಯಾರ್ಥಿಯೇ ಆನ್ಲೈನ್ ನಲ್ಲಿ ಹಾಕಿರೋದು ಅಂತ ಹೇಳಿ. ಏನ್ ಗೊಂದಲ ಅಂತ ಇಲ್ಲಿ? ಖಂಡಿತ ಮಧುಶ್ರೀ, ಇದು ನಿಜಕ್ಕೂ ಕೂಡ. ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಮಾರ್ಕ್ಸ್ ಕಾರ್ಡ್ಗೋಸ್ಕರ ಅಥವಾ ಮಾರ್ಕ್ಸ್ ಪಡಿಬೇಕಂತ ಹೇಳಿದ್ರೆ ಇಡೀ ವರ್ಷ ತಪಸ್ಸು ಮಾಡೋ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ಜೊತೆಗೆ ಆ ಮಾರ್ಕ್ಸ್ ಕಾರ್ಡ್ ಆಧಾರದಲ್ಲಿ ಮುಂದೆ ಕೆಲವೊಂದಿಷ್ಟು ಜಾಬ್ ಗಳನ್ನ ಪಡ್ಕೋಬೇಕು ಅಥವಾ ತನ್ನ ಉನ್ನತ ಶಿಕ್ಷಣವನ್ನ ಪಡ್ಕೋಬೇಕು ಅನ್ನೋದ್ರಲ್ಲಿ ಸಾಕಷ್ಟು ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಕೊಪ್ಪಳದ ಗವಿಸಿದ್ದೇಶ್ವರ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ BSc ಓದಿರ್ತಕ್ಕಂತಹ ವಿದ್ಯಾರ್ಥಿ ದೇವರಾಜ್ ಮೂಲಿಮನಿ ಏನು ಅಂತ ಇದ್ದಾರಲ್ಲ, ಆ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡ್ ನಲ್ಲಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಫೋಟೋ ಬಂದಿರುವಂತದ್ದು. ಅಂದ್ರೆ ಆ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋದ್ರೆ ಅದು ಯಾರು ಅಂತ ವ್ಯಾಲಿಡ್ ಮಾಡಕ್ಕಾಗತ್ತೆ. ಜೊತೆಗೆ ಯಾವ್ದೋ ಸರ್ಕಾರಿ ನೌಕರಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಕೂಡ ಆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆ ಸಮಯದಲ್ಲಿ ಆ ವಿದ್ಯಾರ್ಥಿಯ ಫೋಟೋ ಇರ್ಬೇಕಾಗುತ್ತೆ. ಜೊತೆಗೆ ಆತನ ಆವತ್ತನ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಬೇಕಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನೋಡೋದಾದ್ರೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಫೋಟೋ ಬಂದಿರುವಂತದ್ದು. ಹೀಗಾಗಿ ಆ ವಿದ್ಯಾರ್ಥಿ ಕೂಡ ಅಲ್ಲಿರ್ತಕ್ಕಂಥ ಕಾಲೇಜಿಗೆ ಮತ್ತು ಏನು ಯೂನಿವರ್ಸಿಟಿಗೆ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಮಾಡಿರುವಂತದ್ದು. ವಿದ್ಯಾರ್ಥಿ ಹೇಳುವ ಪ್ರಕಾರವಾಗಿ ನನ್ನದೇನು ತಪ್ಪಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ವಿವಿ ಕುಲಪತಿಗಳನ್ನ ಅಂದ್ರೆ ಕೇಳಿದ್ರು, ಇವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂತಹ ವಿವಿ ಕುಲಪತಿಗಳನ್ನು ಕೂಡ ನಾವು ಮಾತಾಡಿಸಿದಾಗ ಇದು ಯೂನಿವರ್ಸಿಟಿಯಿಂದ ಯಾವುದೇ ರೀತಿ ತಪ್ಪಾಗಿರುವುದಿಲ್ಲ. ಮತ್ತು ಜೊತೆಗೆ ಹಾಲ್ ಟಿಕೆಟ್ ಅನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಮಾರ್ಕ್ಸ್ ಕಾರ್ಡ್ ಗಳನ್ನ ಪಡ್ಕೊಳ್ಬೇಕಾದ್ರೆ ಆ ವಿದ್ಯಾರ್ಥಿನೇ ನೇರವಾಗಿ ತನ್ನ ಪ್ರೊಫೈಲ್ ಮೂಲಕ ಅದನ್ನ ಎಲ್ಲವೂ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕಾಗುತ್ತೆ, ಆತನೇ ತುಂಬಬೇಕಾಗುತ್ತೆ. ಹೀಗಾಗಿ ಆ ವಿದ್ಯಾರ್ಥಿಯಿಂದನೇ ಸಮಸ್ಯೆ ಆಗಿರೋ ನಿಟ್ಟಿನಲ್ಲಿ ಈಗ ಇವರು ಸಮಜಾಯಿಷಣೆ ಕೊಡ್ತಾರೆ. ಆದ್ರೆ ನಾವು ನೇರವಾಗಿ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತು ಇವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂತ ಅಥವಾ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ. ಯಾಕಂತಂದ್ರೆ ವಿದ್ಯಾರ್ಥಿ ಆತ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿದ್ರು ಕೂಡ ಅದನ್ನ ಮೂವ್ ಮಾಡಬೇಕಾದ್ರೆ ಆ ಸಿಬ್ಬಂದಿಗಳೇ ಒಂದು ಸಾರಿ ವೆರಿಫಿಕೇಶನ್ ಮಾಡಬೇಕು. ವೆರಿಫಿಕೇಶನ್ ಮಾಡಿದ ನಂತರ ಅದನ್ನ ನೇರವಾಗಿ ಮತ್ತೊಂದು ಕಡೆ ಎಕ್ಸಾಮಿನೇಷನ್ ಸೆಂಟರ್ಗೆ ಕಳಿಸ್ಬೇಕು. ಆದ್ರೆ ಇಲ್ಲಿ ವಿದ್ಯಾರ್ಥಿಯ ಎಡವಟ್ಟು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತಹ ಅಧಿಕಾರಿಗಳ ಎಡವಟ್ಟು ಕೂಡ ನೇರವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಇಬ್ಬರು ಕೂಡ ಇದಕ್ಕೆ ಹೊಣೆ ಹಾಕ್ತಾರೆ. ಮುಂದಿನ ವಿದ್ಯಾರ್ಥಿ ಜೀವನ ಭವಿಷ್ಯ ದೃಷ್ಟಿಯಿಂದಾಗಿ ಮುಂದಾದ್ರೂ ಕೂಡ ಇದನ್ನು ಸರಿ ಮಾಡಿಕೊಡ್ಬೇಕು ಅನ್ನೋ ಕೂಡ ವಿನಂತಿ ಕೂಡ ಇರುವಂತದ್ದು. ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ.